ನವೆಂಬರ್ ಕ್ರಾಂತಿ ನಡೆಯುತ್ತಾ ಇಲ್ವಾ? ನಿಜಕ್ಕೂ ಆಗುತ್ತಾ? ಸೆಪ್ಟೆಂಬರ್ ಮುಗಿದು ಹೋಯಿತು, ರಾಜಣ್ಣ ಬಾಂಬ್ ಹಾಕಿದ್ರು ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ, ಏನೂ ಆಗಲಿಲ್ಲ, ಭ್ರಾಂತಿ ಆಯಿತು. ನವೆಂಬರ್ ಬಾಂಬ್ ಹಾಕಿದ್ದಾರೆ, ಅವರಷ್ಟೇ ಎಲ್ಲ ನಡೀತಾ ಇರೋದೇ ಅದು. ನವೆಂಬರ್ಗೆ ಆಗುತ್ತಾ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ಆಗುತ್ತಾ? ಕ್ರಾಂತಿನ ಅಥವಾ ಭ್ರಾಂತಿನ? ಇವತ್ತಿನಿಂದ ನವೆಂಬರ್ ಶುರುವಾಗಿದೆ. ನವೆಂಬರ್ 1 ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಇನ್ನು 30 ದಿನ ಬಾಕಿ. ಈ 30 ದಿನಗಳಲ್ಲಿ ಕೈಪಡಿಯಲ್ಲಿ ಬದಲಾವಣೆ ಆಗುತ್ತಾ? ನವೆಂಬರ್ ತಿಂಗಳಾಂತಕ್ಕೆ ಬದಲಾಗ್ತಾರಾ ಸಿಎಂ? ದಲಿತ ಸಿಎಂ ಆಸೆ ಈಡೇರುತ್ತಾ ಅಥವಾ ಡಿಕೆಶಿ ಸಿಎಂ ಆಗ್ತಾರ? ಏನು ಬೇಕಾದ್ರೂ ಆಗಬಹುದು. ಊಹೆ ಮಾಡೋಕ್ಕೂ ಕಷ್ಟ ಆಗ್ತಿದೆ ರಾಜ್ಯ ಕೈನ ಬೆಳವಣಿಗೆನೆ. ಡಿಕೆ ಶಿವಕುಮಾರ್ ಅವರಿಗೆ ಲಕ್ ಒಲಿಯುತ್ತಾ? ಅದೃಷ್ಟ ಲಕ್ಷ್ಮಿ ಅಥವಾ ಸಿಎಂ ಆಫರ್ನಿಂದ ಮತ್ತೇನಾದ್ರೂ ಅವ್ರಿಗೆ ಹಿನ್ನಡೆ ಆಗಬಹುದಾ? ಅಥವಾ ದಲಿತ ಸಮುದಾಯದ ಯಾರಾದ್ರೂ ಒಬ್ರು ಸಿಎಂ ಆಗಬಹುದಾ? ಪರಮೇಶ್ವರ್ ಅಥವಾ ಸತೀಶ್ ಜಾರಕಿಹೊಳಿ? ಈ ರೀತಿಯಾಗಿ ಖಂಡಿತ ಚರ್ಚೆ ಅಂತೂ ನಡೀತಾ ಇದೆ. ಹಾಗಾಗಿನೇ ನವೆಂಬರ್ನಲ್ಲಿ ಕ್ರಾಂತಿ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ 21 ಅಥವಾ 22 ಈ 2-3 ದಿನದಲ್ಲೇ ಡಿ ಕೆ ಶಿವಕುಮಾರ್ ಅವರೇನೋ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಸಿಎಂ ಆಗಿ ಅಂತ ಸುದ್ದಿಗಳು ಹಬ್ಬುತ್ತಾ ಇದೆ. ತಾವೇ ಗಣರಾಜ್ಯ ತಾವೇ ಗಣರಾಜ್ಯ ತಾವೇ ಗಣರಾಜ್ಯ ತಾವೇ ಗಣರಾಜ್ಯ ತಾವೇ ಗಣರಾಜ್ಯ ತಾವೇ ಗಣರಾಜ್ಯ ತಾವೇ ಗಣರಾಜ್ಯ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ವಿಚಾರ, ಯಾವ ಕ್ರಾಂತಿ ಬಗ್ಗೆ ನನಗೆ ಗೊತ್ತಿಲ್ಲ. ಮೈಸೂರಿನಲ್ಲಿ ಸ್ಪೀಕರ್ ಯುಟಿ ಖಾದರ್ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪಕ್ಷದ ವಿಚಾರ ನನಗೇನೋ ಗೊತ್ತಿಲ್ಲ, ನವೆಂಬರ್ ಕ್ರಾಂತಿ ಇಲ್ಲ, ಎಲ್ಲವೂ ಆರಾಮಾಗಿದೆ, ಯಾರನ್ನೂ ಸಿಎಂ ಮಾಡುವಂತ ಶಕ್ತಿ ನನಗಿಲ್ಲ. ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಆ ಸಚಿವರುಗಳಿಗೆ ಕೆಲವೊಂದಿಷ್ಟು ಕ್ಲಾರಿಟಿಗಳಿಲ್ಲ, ಅವ್ರಿಗೆ ಏನು ನಡೀತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಆಗಿರೋ ಚರ್ಚೆ ಅದು. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ಬಿಟ್ರೆ ಯಾರಿಗೂ ಗೊತ್ತಿಲ್ಲ ಈ ವಿಚಾರ. ಹಾಗಾಗಿ ಈ ರೀತಿಯಾದಂಥ ಹೇಳಿಕೆಗಳು ಬರ್ತಾ ಇದ್ದಾವೆ. ಮೈಸೂರಿನಲ್ಲಿ ಎಚ್ ಸಿ ಮದೇವಪ್ಪ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಿರೋ ಮಾಹಿತಿ ಪ್ರಕಾರ ಯಾವುದೇ ಕ್ರಾಂತಿ ನಡೆಯಲ್ಲ. ಬಳ್ಳಾರಿಯಲ್ಲಿ ಸಚಿವ ರಹೀಂ ಖಾನ್ ಕೂಡ ಮಾತಾಡಿದ್ದಾರೆ. ಹೈಕಮಾಂಡ್ ಬಿಹಾರ್ ಚುನಾವಣೆಯಲ್ಲಿ ಬ್ಯುಸಿ ಆಗಿದೆ ಅಂತ ಹೇಳಿದ್ದಾರೆ. ನಾನು ಈಗ ಸ್ಪೀಕರ್ ಸ್ಥಾನದಲ್ಲಿದ್ದೇನೆ. ಈಗ ನನ್ನ ರಾಜಕೀಯ ಚಾನಲ್ ಬಂದಾಗಿದೆ, ಓಪನ್ ಆಗಲಿಲ್ಲ ಇದರಲ್ಲಿ. ಈಗ ಏನು ನಡೀತದೆ ವಿಷಯನೇ ಗೊತ್ತಿಲ್ಲ. ಅದಕ್ಕೆ ನನಗೆ ಸ್ಪೀಕರ್ ಮತ್ತು ಸದನಾಚಾರ ಮಾತ್ರ ಗೊತ್ತಿದೆ. ಡಿಸೆಂಬರ್ 8ನೇ ತಾರೀಕಿಂದ ಡಿಸೆಂಬರ್ 20ನೇ ತಾರೀಕಿನವರೆಗೆ ಇವತ್ತು ಅಧಿವೇಶನ ಬೆಳಗಾಂನಲ್ಲಿ ನಡೆಯಲಿಕ್ಕಿದೆ. ನಿಮ್ಮೆಲ್ಲ ಸಹಕಾರ ಆಗುತ್ತೆ. ಕ್ರಾಂತಿ ಇಲ್ಲ, ಏನು ಇಲ್ಲ, ಆರಾಮಾಗಿದೆ, ಶಾಂತಿ ಇದೆ. ಯಾರನ್ನೂ ಸಿಎಂ ಮಾಡೋ ಶಕ್ತಿ ನನಗಂತೂ ಇಲ್ಲ. ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಅದ್ರ ಬಗ್ಗೆ ನನಗ ಮಾಹಿತಿ ಇಲ್ಲ. ಅದು ಏನಿದ್ರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಏನ್ ಚರ್ಚೆ ಅಥವಾ ಕ್ರಾಂತಿ ಅಂತ ಏನೂ ಇಲ್ಲ. ಏನಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸದ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಇದ್ದಾರೆ, ಅವರು ಮುಂದುವರೆದಿದ್ದಾರೆ. ಏನಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ಏನಾಗಬೇಕು ಅನ್ನೋದು ತೀರ್ಮಾನ ಮಾಡುತ್ತೆ. ಎಲ್ಲ ವಿಷಯಗಳು ಹೈಕಮಾಂಡ್ ಅಂಗಳದಿದೆ. ಅದ್ರ ಹೊರತುಪಡಿಸು ಕ್ರಾಂತಿ ಭ್ರಾಂತಿ ಏನೂ ಇಲ್ಲ. ಆ ಥರ ಯಾವುದೂ ಇಲ್ಲ ನಮ್ಮ ಮಾಹಿತಿ ಪ್ರಕಾರ. ಮತ್ತೆ ನಮಗೆ ಗೊತ್ತಿದೆ, ಇನ್ನು ಸುಮಾರು ಎಲೆಕ್ಷನ್ಸ್ ನಡೆಯುತ್ತಿದೆ ಬಿಹಾರ್ನಲ್ಲಿ, ಎಲ್ಲರೂ ಅಲ್ಲಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡಿದ್ದಾರೆ. ರಾಕೇಶ್, ಈಗ ನವೆಂಬರ್ನಲ್ಲಿ ಖಂಡಿತವಾಗ್ಲೂ ಕ್ರಾಂತಿ ಆಗುತ್ತಾ ಅನ್ನೋದೇ ಚರ್ಚೆ. ಈಗ ಸೆಪ್ಟೆಂಬರ್ ಮುಗೀತು, ನವೆಂಬರಲ್ಲಾದರೂ ಆಗಬಹುದಾ ಅನ್ನುವಂಥ ಗಂಭೀರವಾದಂಥ ಚರ್ಚೆಗಳು. ಡಿ ಕೆ ಶಿವಕುಮಾರ್ ಏನೋ ಪ್ರಮಾಣವಚನ ಸ್ವೀಕರಿಸಲಿಕ್ಕೆ ಏನೋ ರೆಡಿ ಆಗಿದ್ದಾರೆ ಅನ್ನೋ ಚರ್ಚೆಗಳು ಆಗ್ತಾ ಇದೆ. ಆ ಥರದ ಬೆಳವಣಿಗೆ ಸೀರಿಯಸ್ ಆಗಿ ಆಗ್ತಾ ಇರಬಹುದಾ ರಾಕೇಶ್ ಕಾಂಗ್ರೆಸ್ನಲ್ಲಿ? ಪ್ರಭು, ಆಡಳಿತ ಪಕ್ಷದಲ್ಲಿ ಈಗ ನವೆಂಬರ್ ಕ್ರಾಂತಿಯ ವಿಚಾರ ತುಂಬ ಚರ್ಚೆಯನ್ನು ಹುಟ್ಟುಹಾಕ್ತಾ ಇದೆ.
ಒಂದು ಕಡೆ ಆಡಳಿತ ಪಕ್ಷದ ಸದಸ್ಯರೇ ಹೇಳಿರುವ ಹಾಗೆ ನವೆಂಬರ್ನಲ್ಲಿ ಪಕ್ಷದಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತವೆ. ಅದು ಸಚಿವ ಸಂಪುಟದ ಪುನಾರಚನೆ ಆಗಬಹುದು ಅಥವಾ ಮುಖ್ಯಮಂತ್ರಿಗಳ ಅಧಿಕಾರದ ಹಸ್ತಾಂತರದ ಕೂಡ ಆಗಬಹುದು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಆದರೆ ಇದರಲ್ಲಿ ಯಾವುದು ನಿಖರವಾಗಿ ನಡೀತದೆ ಅಥವಾ ಇವೆಲ್ಲವೂ ಕೂಡ ಸರ್ಕಾರವನ್ನ ಸಂಕಷ್ಟದ ಸಂದರ್ಭದಲ್ಲಿ ಪಾರು ಮಾಡುವುದಕ್ಕೆ ಮಾಡಿಕೊಂಡಿರುವಂತಹ ತಂತ್ರದ ಭಾಗವ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹುಟ್ಟುಹಾಕಿದೆ. ಒಟ್ಟಾರೆ ಈ 3 ಆಯಾಮಗಳಲ್ಲಿ ನಡೀತಿರುವಂತಹ ಈ ಚರ್ಚೆಯ ವಿಚಾರಗಳು ಆಡಳಿತ ಪಕ್ಷದೊಳಗೆ ಸಂಚಲನವನ್ನಂತೂ ಸೃಷ್ಟಿ ಮಾಡಿದೆ. ಒಂದು ಕಡೆ ಮುಖ್ಯಮಂತ್ರಿಗಳ ಬಣದ ಸದಸ್ಯರುಗಳು ಮುಖ್ಯಮಂತ್ರಿಗಳು ಇನ್ನು 5 ವರ್ಷದ ಅವಧಿಗಿರುತ್ತಾರೆ, ಶಾಸಕಾಂಗ ಪಕ್ಷದ ನಾಯಕರಾಗಿ ಅವರನ್ನು ಆಯ್ಕೆ ಮಾಡಿದಾಗಲೇ ಅವರು 5 ವರ್ಷಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಅನ್ನುವಂಥ ಮಾತನ್ನ ಹೇಳಿದ್ರು. ಅದನ್ನು ನಾವು ಈಗಲೂ ಕೂಡ ನೋಡ್ಕೊಂಡು ಹೋಗ್ತೀವಿ, ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಉಪಮುಖ್ಯಮಂತ್ರಿಗಳು ಮತ್ತವರ ತಂಡದ ಸದಸ್ಯರುಗಳು ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರ ಹಸ್ತಾಂತರದ ಮಾತುಕತೆ ಆಗಿದೆ. ಅದು ಈ ನವೆಂಬರ್ಗೆ ಪೂರ್ಣಗೊಳ್ಳುತ್ತೆ. 2.5 ವರ್ಷದ ಬಳಿಕ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗ್ತಿವೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ಈ 2 ವಾದಗಳ ನಡುವೆ ಪಕ್ಷದ ಹೈಕಮಾಂಡ್ ನಾಯಕರು ಯಾವುದೇ ರೀತಿಯಾದಂತಹ ವಿಚಾರಗಳಿಗೆ ಪ್ರತಿಕ್ರಿಯೆಯನ್ನು ಕೊಡೋದಾಗಲಿ ಅಥವಾ ಪಕ್ಷದಲ್ಲಿ ಆಗಿರುವಂತಹ ಈ ಗೊಂದಲದ ವಾತಾವರಣ ಸರಿ ಮಾಡೋದಾಗಲಿ ಮಾಡ್ತಾ ಇಲ್ಲ. ಸಾಮಾನ್ಯ ನಾಗರಿಕ ಅಂದರೆ ಜನರಿಗೆ ಇಲ್ಲಿನ ಬೆಳವಣಿಗೆಗಳು ಸರ್ಕಾರ ಏನಾಗ್ತಿದೆ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಿಸುವಂಥ ಹಂತಕ್ಕೆ ಬಂದರೂ ಕೂಡ ಪಕ್ಷದೊಳಗಡೆ ಇದಕ್ಕೆ ಸಮರ್ಪಕವಾದಂಥ ನಿಲುವು ನಿರ್ಧಾರಗಳು ತೆಗೆದುಕೊಳ್ಳದೆ ಇರೋದು ಈ ಎಲ್ಲ ವಿಚಾರಗಳು ಹೌದು ಅನ್ನುವಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಾ ಇದೆ. ಈಗಾಗಲೇ ಪಕ್ಷದ ಮಾಜಿ ಸಚಿವರಾಗಿದ್ದಂತಹ ರಾಜಣ್ಣ ಅವರು ಕೊಟ್ಟಿದ್ದಂತಹ ಸೆಪ್ಟೆಂಬರ್ ಕ್ರಾಂತಿಯ ಹೇಳಿಕೆ ಸಮಯ ಮುಗಿದು ಈಗ ನವೆಂಬರ್ಗೆ ಎಂಟ್ರಿ ಆಗ್ತಾ ಇದೆ. ನವೆಂಬರ್ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಇನ್ನು ಉಳಿದಿರುವಂಥ 30 ದಿನಗಳಲ್ಲಿ ಈ ಬದಲಾವಣೆ ಸಾಧ್ಯವೇ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಟಾಗ್ತಾ ಇದೆ. ಇವೆಲ್ಲದರ ನಡುವೆ ಮತ್ತೊಂದು ಕಡೆ ಪತ್ರಿಕೆ ಒಂದು DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಪ್ರಕಟ ಹೆಸರಿನಲ್ಲಿ ಸುದ್ದಿಯನ್ನು ಪ್ರಕಟ ಮಾಡಿದೆ. ಜೊತೆಗೆ ನವೆಂಬರ್ 26ಕ್ಕೆ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾರೆ ಅನ್ನುವಂತಹ ಲೇಖನವೊಂದನ್ನು ಬರೆಯುವ ಮುಖಾಂತರ ಅಲ್ಲಿ ಈ ಊಹಾಪೋಹಗಳ ವಿಚಾರಕ್ಕೆ ಮತ್ತಷ್ಟು ಪುಷ್ಟಿ ಸಿಗುವಂತ ಕೆಲಸವನ್ನ ಮಾಡಿದ್ದಾರೆ. ಇದು ಕೇವಲ ಊಹೆಯ ವಿಚಾರವೋ ಸ್ಪಷ್ಟತೆಯೋ ಗೊತ್ತಿಲ್ಲ, ಆದರೆ ನಿಖರವಾಗಿ ಸುದ್ದಿಯನ್ನು ಅವರು ಅಲ್ಲಿ ಹಾಕಿರೋದನ್ನು ನೋಡಿದ್ರೆ ಏನೋ ಬದಲಾವಣೆ ಸಂಕೇತ ಇದೆ ಅನ್ನುವಂಥ ಮಾತನ್ನು ಹುಟ್ಟಿ ಆಗ್ತಾ ಇದೆ. ಹೀಗೆ ಅಧಿಕಾರದಲ್ಲಿ ಇರುವವರಿಗೂ ಪಕ್ಷದ ಸದಸ್ಯರುಗಳಿಗೂ ಈ ವಿಚಾರದಲ್ಲಿ ಗೊಂದಲ ಹಾಗೆ ಮುಂದುವರೆದುಕೊಂಡು ಹೋಗ್ತಾ ಇದೆ. ಆದರೆ ಹೊರಗಿನಿಂದ ಸರ್ಕಾರವನ್ನು ನೋಡುವಂಥವರಿಗೆ ಇಲ್ಲಿ ಏನೋ ಒಂದಷ್ಟು ಬದಲಾವಣೆಗಳು ಕಾಣ್ಬೋದು ಅನ್ನುವಂತಹ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಅದನ್ನ ಇಲ್ಲಿ ಪ್ರತ್ಯಕ್ಷವಾಗಿ ಕಾಣುವಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗ್ತಾ ಇದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.